ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಜಗತ್ತಿಗೆಲ್ಲ ಉತ್ತಮವಾದ ಜ್ಞಾನವನ್ನು ನೀಡಿದ ಮಹಾನುಭಾವರು ಪುರಂದರದಾಸರು. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿರುವಂತಹ ತತ್ವಗಳನ್ನು ಹಾಗೂ ಮಹಾಭಾರತ ಭಾಗವತಾದಿ ಇತಿಹಾಸ ಪುರಾಣಗಳಲ್ಲಿ ಅಡಗಿದ ಅನೇಕ ತತ್ವಗಳನ್ನು ಅತ್ಯಂತ ಸುಲಭವಾಗಿ ಮನಸ್ಸಿಗೆ ಮುಟ್ಟುವಂತೆ ಜನರಿಗೆ ಉಪದೇಶ ಮಾಡಿ ಮನೆ ಮನೆಗಳಿಗೆ ಹೋಗಿ ಅವರ ಮನಸ್ಸನ್ನು ಮುಟ್ಟಿ ಉಪದೇಶ ಮಾಡಿದ ಮಹಾನುಭಾವರು ಪುರಂದರದಾಸರು. ಅಂತಹ ಪುರಂದರದಾಸರ ಆರಾಧನೆಯನ್ನು ಪ್ರತಿ ವರ್ಷವೂ ಶ್ರೀನಿವಾಸ ಭಜನಾ ಮಂಡಳಿಯ ವತಿಯಿಂದ ಅತ್ಯಂತ ವೈಭವದಿಂದ ಮಾಡ್ತಾ ಇದ್ದದ್ದು ನಿಜವಾಗಿಯೂ ಶ್ಲಾಘನೀಯವಾದದ್ದು. ಅವರ ಆರಾಧನೆಯ ನಿಮಿತ್ತ ವಿಶೇಷವಾಗಿ ಅವರ ಸಂದೇಶಗಳನ್ನು ತಿಳಿದುಕೊಳ್ಳುವಂತಹ, ಅದನ್ನು ಜೀವನದಲ್ಲಿ ಅನುಷ್ಠಾನದಲ್ಲಿ ತರುವಂತಹ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ. ಶ್ರೀಮದ್ ಆಚಾರ್ಯರ ಪ್ರಧಾನ ಸಿದ್ಧಾಂತವಾದ ವಿಷ್ಣು ಸರ್ವೋತ್ತಮತ್ವವನ್ನು ಬಿಡಿಬಿಡಿಯಾಗಿ ಬಗೆ ಬಗೆಯಾಗಿ ತಿಳಿಸಿಕೊಟ್ಟಿದ್ದಾರೆ ಪುರಂದರದಾಸರು ವಿವಿಧ ರೀತಿಯಲ್ಲಿ. ಅದರಲ್ಲಿ ಒಂದು ಹಾಡನ್ನು ನಾವು ಸ್ಮರಿಸಿಕೊಳ್ಳುವುದಾದರೆ, ಈ ಪರಿಯ ಸೊಬಗಿನ್ಯಾವ ದೇವರಲ್ಲಿ ನಾ ಕಾಣೆ, ಗೋಪೀಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಸೊಬಗು ಇನ್ಯಾವ ದೇವರಲ್ಲಿ ನಾ ಕಾಣೆ ಅಂತ. ಶ್ರೀಮದಾಚಾರ್ಯರು ಪರಮಾತ್ಮನನ್ನು ಸರ್ವೋತ್ತಮ ಎಂಬುದಾಗಿ ತಿಳಿಸಿದ್ದಾರೆ. ವೇದಗಳು ಹೇಳುತ್ತವೆ, ಉಪನಿಷತ್ತುಗಳು ಹೇಳುತ್ತವೆ, ಇತಿಹಾಸ ಪುರಾಣಗಳು ಸಾರುತ್ತವೆ. ಅದನ್ನು ಒಂದೊಂದು ಉದಾಹರಣೆ ಕೊಟ್ಟು ಬಹಳ ಸೊಗಸಾಗಿ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸಿಕೊಡ್ತಾರೆ. ನಿಜವಾಗಿ ಆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸಿಕೊಡುವಂತಹ ರೀತಿಯಲ್ಲಿ ಸೊಬಗು, ಸೌಭಾಗ್ಯ ಇನ್ಯಾವ ದೇವರಲ್ಲಿ ಇಲ್ಲ ಅಂತ. ಭಗವಂತನಿಗೆ ಇದೊಂದು ದೊಡ್ಡ ಭಾಗ್ಯ ಇದೆ ಅಂತ. ನಿಜವಾಗಿ ಪರಮಾತ್ಮನಿಗೆ ಭಾಗ್ಯವಿದೆ ಅಂತ ಹೇಳೋ ಹಾಗಿಲ್ಲ. ಆದರೆ ಭಗವಂತನಿಗೆ ಯಾವುದೂ ಬೇಕಿಲ್ಲ. ಅವನ ಭಾಗಕ್ಕೆ ಬಂದದ್ದು, ಅವನ ಪಾಲಿಗೆ ಬಂದದ್ದು ಅಂತ ಅಲ್ಲ, ಎಲ್ಲವೂ ಅವನದೇ. ಆದರೆ ಭಗವಂತನನ್ನು ಬಿಟ್ಟು ಇನ್ಯಾರಲ್ಲಿಯೂ ಇಲ್ಲ ಅಂತ ಹೇಳುವುದರಲ್ಲಿ ದಾಸರಿಗೆ ಮುಖ್ಯವಾದ ತಾತ್ಪರ್ಯ ಇದೆ. ದೇವರು ಇದನ್ನು ಪಡೆದುಕೊಂಡದ್ದು ಅವನ ಸೌಭಾಗ್ಯ ಅಂತಲ್ಲ, ಆ ಭಗವಂತನಲ್ಲಿದ್ದ ಗುಣ, ಅವನಿಗಿರುವ ವೈಭವ ಇನ್ಯಾರಿಗಿಲ್ಲ ಅನ್ನುವುದರಲ್ಲಿ ಅವರ ತಾತ್ಪರ್ಯ. ಹಾಗೆ ಹೇಳ್ತಾ ದಾಸರು ಹೇಳುತ್ತಾರೆ, ದೊರೆಯತನದಲ್ಲಿ ನೋಡೆ ಧರಣಿದೇವಿಗೆ ರಮಣ ಅಂತ.
ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿಕೊಂಡಿದ್ದಾನೆ ಅರ್ಜುನನಿಗೆ, ಏನು ನಿನ್ನ ಸಂಪತ್ತು, ನಿನ್ನ ದೊರೆತನ ಎಷ್ಟು ಅಂತ. ಸಾಮಾನ್ಯವಾಗಿ ಹೇಳುವುದುಂಟು, ಇಷ್ಟು ಭೂಮಿ ಇದೆ ನನಗೆ ಅಂತ, ಇಷ್ಟು ಎಕರೆ ಜಮೀನಿದೆ, ಒಂದು ಊರಿದೆ, 2 ಊರಿದೆ. ಹಳೆ ಕಾಲಕ್ಕೆಲ್ಲ ಇಡೀ ಊರುಗಳೇ ಜಮೀನ್ದಾರರ ಕೈಯಲ್ಲಿ ಇರ್ತಾ ಇತ್ತು. ದೇಶಪಾಂಡೆ, ದೇಸಾಯರು, ಇಡೀ ಊರೇ ಅವರ ಕೈಯಲ್ಲಿ ಇರ್ತಾ ಇತ್ತು. ಬಹಳ ದೊಡ್ಡ ಶ್ರೀಮಂತರು ಅಂತ. ಆದರೆ ದೇವರಿಗೆ ಕೇಳಿದರೆ ದೇವರು ಹೇಳ್ತಾನೆ, ಭೂಮಿರ ಅಪೋನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟಧ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯೇದಂ ಧಾರ್ಯತೆ ಜಗತ್. 2 ಪ್ರಕೃತಿಗಳು ನನ್ನ ವಶದಲ್ಲಿವೆ. ಒಂದು ಪರಪ್ರಕೃತಿ, ಅವಳು ಮಹಾಲಕ್ಷ್ಮಿ. ಅವಳ ಅಧೀನವಾದಂತಹ ಜಡವಾದ ಈ ಪ್ರಕೃತಿ ಅಪರ ಪ್ರಕೃತಿ. ಅದರ ಪ್ರಭೇದ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ, ಪಂಚಮಹಾಭೂತಗಳು, ಇವುಗಳೆಲ್ಲ ನನ್ನ ಅಧೀನ ಅಂತ ಪರಮಾತ್ಮ ಹೇಳ್ತಾನೆ. ಅದರಲ್ಲಿ ಭೂಮಿಯು ಒಂದು. ಪೃಥ್ವಿ ತತ್ವದಲ್ಲಿ ಬರುವುದು ಭೂಮಿ. ಭೂಮಿಯೊಳಗಿನ ಎಷ್ಟು ಭಾಗ ನನ್ನದು ಅಂತ ದೇವರು ಹೇಳೋದಿಲ್ಲ, ಭೂಮಿಯೇ ನನ್ನದು. ಎಷ್ಟು ಭೂಮಿ ಇದೆ ಅದೆಲ್ಲ ನನ್ನದು. ನೀರು ಎಷ್ಟಿದೆ ಅದೆಲ್ಲವೂ ನನ್ನದು. ಎಲ್ಲ ಗಾಳಿ ನನ್ನದು, ಆಕಾಶ ಎಲ್ಲ ನನ್ನದು, ತೇಜಸ್ಸೆಲ್ಲ ನನ್ನದು. ಹೀಗೆ ಪ್ರಪಂಚದೊಳಗಿನ ಪಂಚಮಹಾಭೂತ, ಅದಕ್ಕೂ ಮೂಲಭೂತವಾದ ಅಹಂಕಾರ ತತ್ವ, ಮಹತ್ತತ್ವಗಳೆಲ್ಲ ನನ್ನ ವಶದಲ್ಲಿದೆ. ಅದು ನನ್ನ ಅಧೀನವಾದದ್ದು ಅಂತ ಪರಮಾತ್ಮ ಅರ್ಜುನನಿಗೆ ತಿಳಿಸಿದ್ದಾನೆ. ಅದನ್ನು ದಾಸರು ಹೇಳ್ತಾರೆ, ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ. ಇವನು ಎಷ್ಟು ದೊಡ್ಡ ದೊರೆ ಅಂತ ಕೇಳಿದರೆ ಇಡೀ ಭೂಮಿಗೆ ಇವನು ಒಡೆಯ ಅಂತ. ಭೂಮಿಯ ಒಂದು ಭಾಗಕ್ಕಲ್ಲ, 2 ಭಾಗಕ್ಕಲ್ಲ, ಒಂದು ದೇಶಕ್ಕಲ್ಲ, ಒಂದು ರಾಜ್ಯಕ್ಕಲ್ಲ, ಸಮಗ್ರವಾದ ಭೂಮಿಗೆ ಇವನು ಒಡೆಯ. ಆ ಸಮಗ್ರವಾದ ಭೂಮಿಗೂ ಒಂದು ಬಾರಿ ಒಡೆಯನಲ್ಲ. ಇಂತಹ ಭೂಮಿ ಹಿಂದೆ ಅನಾದಿ ಕಾಲದಿಂದ ಅನಂತ ಬಾರಿ ಸೃಷ್ಟಿಯಾಗಿದೆ. ಇನ್ನು ಮುಂದೆ ಅನಂತ ಬಾರಿ ಭೂಮಿ ಹುಟ್ಟೋದಿದೆ. ಅದೆಲ್ಲದಕ್ಕೂ ಭಗವಂತನೇ ಒಡೆಯ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನೀವೆಲ್ಲ ಕೇಳ್ತಿರಲ್ಲ. ಪರಮಾತ್ಮನ ಬಗ್ಗೆ ಹೇಳುವಾಗ ಸಹಜವಾಗಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತಾರೆ. ಇರೋದು ಬ್ರಹ್ಮಾಂಡ ಒಂದೇ. ಅನಂತ ಕೋಟಿ ಬ್ರಹ್ಮಾಂಡಗಳು ಅಂದರೆ ಹಿಂದೆ ಅನಂತ ಆಗಿವೆ, ಇನ್ನು ಮುಂದೆ ಅನಂತ ಬ್ರಹ್ಮಾಂಡಗಳು ಬರ್ತವೆ. ಆದರೆ ಬ್ರಹ್ಮಾಂಡಗಳು ಬದಲಾಗ್ತವೆ. ಆದರೆ ಬ್ರಹ್ಮಾಂಡಗಳಿಗೆ ನಾಯಕ ಮಾತ್ರ ಒಬ್ಬನೇ ಇದ್ದಾನೆ. ಒಂದೊಂದು ಬ್ರಹ್ಮಕಲ್ಪದಲ್ಲಿ ಬ್ರಹ್ಮದೇವರೂ ಬದಲಾಗ್ತಾರೆ, ಉಳಿದೆಲ್ಲ ದೇವತೆಗಳು ಬದಲಾಗ್ತಾರೆ, ಅವರ ಅಧಿಕಾರಗಳೆಲ್ಲ ಬದಲಾಗ್ತವೆ. ಆದರೆ ಪರಮಾತ್ಮ ಮಾತ್ರ ನಾರಾಯಣ ಸಕಲ ಬ್ರಹ್ಮಾಂಡಗಳಿಗೂ ಒಬ್ಬನೇ ನಾಯಕ, ಎಲ್ಲ ದೇವತೆಗಳಿಗೂ ಒಬ್ಬನೇ ನಾಯಕನಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗಿರ್ತಾನೆ. ಇದು ಪರಮಾತ್ಮನ ದೊರೆತನ. ಯಾವುದಕ್ಕೂ ಕಂಪೇರ್ ಮಾಡಿ, ಯಾರಿಗೂ ಕಂಪೇರ್ ಮಾಡಿ ಅದನ್ನು ನಾವು ತಿಳಿಯೋ ಹಾಗಿಲ್ಲ. ಅಂತಹ ಅಸದೃಶವಾದ ದೊರೆತನ ಪರಮಾತ್ಮನ ದೊರೆತನ. ಅನಾದಿ ಕಾಲದಿಂದ ಅನಂತ ಕಾಲದವರೆಗಿರುವ ದೊರೆ ಭಗವಂತ. ಪ್ರಪಂಚದೊಳಗಿನ ಎಲ್ಲ ತತ್ವಗಳ ಮೇಲೂ ಒಡೆತನ ಇದ್ದಂತಹ ದೊರೆ ಅವನು ಭಗವಂತ. ನೀನು ಇಷ್ಟು ಗಾಳಿ ತೆಗೆದುಕೋ, ಇಷ್ಟು ಗಾಳಿ ತೆಗೆದುಕೊಳ್ಳಬೇಡ ಅಂತ ಹೇಳುವ ಗಾಳಿಯ ಮೇಲೆ ದೊರೆತನವನ್ನು ಮಾಡುವವರು ಯಾರಿದ್ದಾರೆ? ಇದು ನನ್ನ ಗಾಳಿ, ನೀನು ಇದನ್ನು ಉಪಯೋಗಿಸೋ ಹಾಗಿಲ್ಲ ಅಂತ. ಅದು ಗಾಳಿ ಎಲ್ಲ ಕಡೆಗೆ ಬೀಸ್ತಾ ಇರ್ತದೆ, ಅದಕ್ಕೆ ಯಾರೂ ಹಣ ಕೊಡೋದಿಲ್ಲ, ಅದರ ಮೇಲೆ ಯಾರೂ ತಮ್ಮ ದೊರೆತನವನ್ನು ಸಾಧಿಸೋದಿಲ್ಲ. ಇದಿಷ್ಟು ಎಕರೆ ಜಮೀನು ನನ್ನದು ಅಂತ ಹೇಳೋ ಹಾಗೆ ಇಷ್ಟು ಗಾಳಿ ಇದು ನನ್ನದು ಅಂತ ಹೇಳಿಕೊಳ್ಳುವವರಿಲ್ಲ. ಆದರೆ ಭಗವಂತ ಗಾಳಿಯನ್ನು ತನ್ನ ದೊರೆತನದೊಳಗಿಟ್ಟುಕೊಂಡು ಪುಣ್ಯ ಇದ್ದರೆ ಮಾತ್ರ ಕೊಡುವವ, ಇಲ್ಲದಿದ್ದರೆ ಶ್ವಾಸೋಚ್ಛ್ವಾಸಕ್ಕೂ ಗಾಳಿ ಸಿಗದಂತೆ ಪ್ರಾಣವನ್ನೇ ಕಳೆಯುವ ದೊರೆತನವನ್ನು ತನಗಿಟ್ಟುಕೊಂಡಿದ್ದಾನೆ. ಪ್ರಾಣವನ್ನು ಕೊಡುವವನು ಅವನೇ. ಆಯುಷ್ಯ ಇರೋವರೆಗೆ, ಅವನ ಪುಣ್ಯ ಇರೋವರೆಗೆ. ಪುಣ್ಯ ಇಲ್ಲ, ಆಯುಷ್ಯ ತೀರಿದೆ ಎಂದರೆ ಗಾಳಿಯನ್ನೂ ಕೊಡದೆ, ಶ್ವಾಸೋಚ್ಛ್ವಾಸ ಮಾಡಲಿಕ್ಕೂ ಬಿಡದೆ ಪ್ರಾಣವನ್ನು ಹೀರುವವನೂ ಹರಿ.
ಕೊಡುವವನು ಅವ. ಭೂಮಿರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ. ಆ ವಾಯುತತ್ವವನ್ನು ತನ್ನ ವಶದೊಳಗೆ ಇಟ್ಟುಕೊಂಡಿದ್ದಾನೆ, ಆಕಾಶವನ್ನು ತನ್ನ ವಶದೊಳಗೆ ಇಟ್ಟುಕೊಂಡಿದ್ದಾನೆ. ಹೀಗೆ ಆ ಪರಮಾತ್ಮನ ವಶದಲ್ಲಿ ಇಡೀ ವಿಶ್ವವೇ ಇದೆ. ಇದು ದೇವರ ದೊರೆತನ. ಒಬ್ಬರು ಮಹಾಜ್ಞಾನಿಗಳು ಇನ್ನೊಬ್ಬ ವಿದ್ವಾಂಸರಿಗೆ ಆಹ್ವಾನ ಕೊಡ್ತಾರೆ, ವಾಕ್ಯಾರ್ಥಕ್ಕೆ ಬರಬೇಕು ಅಂತ. ಚರ್ಚೆ ಮಾಡೋಣ, ಶಾಸ್ತ್ರದ ಚರ್ಚೆಯನ್ನು ಮಾಡೋಣ ಅಂತ. ಆಗ ಪಂಡಿತರು ಹೇಳಿ ಕಳಿಸ್ತಾರೆ, ಚರ್ಚೆಗೆ ನನ್ನನ್ನು ಕರೆಯಬೇಕಾಗಿದ್ದರೆ ಸ್ಟೇಟಸ್ಸು ಈಕ್ವಲ್ ಆಗಿರಬೇಕು. ನಾವು ಒಬ್ಬ ರಾಜರ ಗುರುಗಳು, ರಾಜಗುರುಗಳಾದದ್ದರಿಂದ ನಮ್ಮ ಮರ್ಯಾದೆ ಬಹಳ ದೊಡ್ಡದಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಇದ್ದುಕೊಂಡು ಏನೋ 4 ಗ್ರಂಥಗಳನ್ನು ಓದಿಕೊಂಡಿರ್ಬೋದು, ಆದರೆ ರಾಜಗುರುಗಳಾದ ನಮ್ಮ ಜೊತೆಗೆ ಚರ್ಚೆ ಮಾಡುವ, ಶಾಸ್ತ್ರ ವಿಚಾರವನ್ನು ಮಾಡುವಂತಹ ಸ್ಟೇಟಸ್ ನಿಮಗಿಲ್ಲ. ಯಯೋರೇವ ಸಮಂವಿತ್ತಂ ಯಯೋರೇವ ಸಮನ್ವಯ ತಯೋರ್ ವಿವಾದ ಮೈತ್ರೀಚ. ಗೆಳೆತನ ಈಕ್ವಲ್ ಸ್ಟೇಟಸ್ಸಿನಲ್ಲಿಯೇ ಇರಬೇಕು. ವಿವಾದ ಮಾಡಬೇಕಾದರೂ ಸ್ಟೇಟಸ್ ಈಕ್ವಲ್ ಆಗಿರಬೇಕು. ನಮ್ಮ ಜೊತೆಗೆ ವಿವಾದ ಮಾಡುವುದಕ್ಕೂ ನಿಮಗೆ ಅರ್ಹತೆ ಇಲ್ಲ ಅಂತ. ಇದನ್ನು ನೋಡಿದ ಆಹ್ವಾನ ಕೊಟ್ಟ ವಿದ್ವಾಂಸರಿಗೆ ಮನಸ್ಸಿಗೆ ಬಹಳ ನೋವಾಗಿ ಅವರು ಉತ್ತರ ಕೊಟ್ಟರು, ರಾಜಗುರುಗಳಾಗಿರಬಹುದು, ಅಂದ ಮಾತ್ರಕ್ಕೆ ಈ ರೀತಿ ಇನ್ನೊಬ್ಬರನ್ನು ತಿರಸ್ಕಾರ ಮಾಡುವುದು ಸರಿಯಲ್ಲ. ಅದಕ್ಕೆ ಅವರು ಕೊಟ್ಟ ಉತ್ತರ, ನಮ್ಮ ರಾಜ ಬಹಳ ದೊಡ್ಡವನಿದ್ದಾನೆ, ನೀವು ರಾಜಗುರುಗಳಾಗಿರ್ಬೋದು, ಆದರೆ ನಾವು ಯಾವ ರಾಜರ ಕಾಲು ಹಿಡಿದಿದ್ದೇವಲ್ಲ ಆ ರಾಜ ಬಹಳ ದೊಡ್ಡ ರಾಜ ಅವನು ಅಂತ. ಕ್ಷೋಣಿ ಕೋಣ ಶತಾಂಶ ಪಾಲನ ಕಲಾ ದುರ್ವಾರ ಗರ್ವಾನಲ ಕ್ಷುದ್ರ ನರೇಂದ್ರ ಚಾಟು ರಚನಾ ಧನ್ಯಾನ್ನ ಮನ್ಯಾಮಹೇ ದೇವಂ ಸೇವಿತುಮೇವ ನಿಶ್ಚಿನುಮಹೇ ಯೋಸೌ ದಯಾಲು ಪುರಾಧಾರ ಮುಷ್ಟಿ ಮುಚೆ ಕುಚೇಲ ಮುನಯೇ ದತ್ತ ಸ್ಮ ವಿತ್ತೇಶತಾಂ. ಇಂತಹ ದೊಡ್ಡದಾದ ಗ್ಯಾಲಕ್ಸಿಯೊಳಗೆ ಈ ಒಂದು ಸಣ್ಣದಾದ ಭೂಮಂಡಲ, ಈ ಭೂಮಂಡಲಕ್ಕೆ ಮಹತ್ವ ಇಲ್ಲ. ಇಂತಹ ಸಾವಿರಾರು ಭೂಮಂಡಲಗಳನ್ನು ತನ್ನೊಳಗೆ ಹಾಕಿಕೊಳ್ಳುವಂತಹ ದೊಡ್ಡ ಗ್ಯಾಲಕ್ಸಿ ಇದೆ. ಅದರೊಳಗೊಂದು ಭೂಮಂಡಲ, ಆ ಭೂಮಂಡಲದೊಳಗೂ ಬೇಕಾದಷ್ಟು ದೇಶಗಳಿವೆ. ಅದರೊಳಗೊಂದು ಭಾರತ ದೇಶ, ಅದರೊಳಗೊಂದು ರಾಜ್ಯ, ಆ ರಾಜ್ಯದೊಳಗಿನ ಒಬ್ಬ ರಾಜ. ಆ ರಾಜನನ್ನು ಸ್ತೋತ್ರ ಮಾಡಿ ಅವನು ಕಾಸು ಕೊಟ್ಟಾಗ ಬಹಳ ಸಂತೋಷಪಟ್ಟು ನಾವು ಧನ್ಯರು ಅಂತನ್ನುಕೊಳ್ಳುವವರು ನೀವು. ಇಂಥ ದೊಡ್ಡ ಜಗತ್ತಿನೊಳಗೆ ನೀವು ಯಾವ ರಾಜರಿಗೆ ಗುರುಗಳಾಗಿದ್ದೀರಿ, ಆ ರಾಜರ ರಾಜ್ಯ ಕಣ್ಣಿಗೆ ಕಾಣುವುದಿಲ್ಲ. ಒಂದು ಪರಮಾಣುವಿನಷ್ಟು ಸಣ್ಣ ರಾಜ್ಯ. ಆ ರಾಜ್ಯಕ್ಕೆ ಅವನು ರಾಜ, ಅವನಿಗೆ ನೀವು ಗುರುಗಳು. ಅದು ಅವನನ್ನು ಸ್ತೋತ್ರ ಮಾಡ್ತಾ ಇರಬೇಕು. ಅವನೇನೋ ತುಸು ಕಾಸು ಕೊಟ್ಟರೆ ಅದನ್ನು ತೆಗೆದುಕೊಂಡು ಸಂತೋಷ ಪಡಬೇಕು. ನಮ್ಮ ರಾಜ ಅಂಥವನಲ್ಲ, ಇಡೀ ವಿಶ್ವಕ್ಕೆ ರಾಜ, ಇಡೀ ಜಗತ್ತಿಗೆ ರಾಜ. ಇವತ್ತು ನಿನ್ನೆ ಅಲ್ಲ, ಅವನು ಅನಾದಿ ಕಾಲದಿಂದ ರಾಜ, ಇನ್ನು ಅನಂತ ಕಾಲದವರೆಗೆ ರಾಜನಾಗಿರ್ತಾನೆ. ಎಲ್ಲ ದೇವತೆಗಳು, ದಾನವರು, ಮಾನವರು ಎಲ್ಲರೂ ಅವನ ಅಧೀನ. ಅಂತಹ ಪರಮಾತ್ಮನ ಪಾದವನ್ನು ಹಿಡಿದವರು ನಾವು. ನೀವು ಅಖಂಡ ಸ್ತೋತ್ರ ಮಾಡಿದರೆ ಮನಸ್ಸಿಗೆ ಬಂದಾಗ ಒಂದು ಕಾಸು ಎಸೀತಾನೆ. ನಮ್ಮ ರಾಜ ಹಾಗಲ್ಲ. ಒಂದು ಮುಷ್ಟಿ ಅವಲಕ್ಕಿಯನ್ನು ಹರಕ ಬಟ್ಟೆಯಲ್ಲಿ ಕೊಟ್ಟ ಸುಧಾಮನಿಗೆ ಅಷ್ಟೈಶ್ವರ್ಯಗಳನ್ನೇ ಕೊಟ್ಟು ಅವನನ್ನು ಸಂತೋಷಪಡಿಸಿದವ. ಕೇಳಿದ್ದನ್ನೆಲ್ಲ ಕೊಟ್ಟವ, ಕೇಳಿದ್ದನ್ನೆಲ್ಲ ಕೇಳದೇ ಇದ್ದದ್ದನ್ನು ಕೊಟ್ಟು ಅವನನ್ನು ಉದ್ಧಾರ ಮಾಡಿದವ ನಮ್ಮ ದೊರೆ. ಆ ದೊರೆ ನಮಗಿರುವಾಗ ಯಾವುದೋ ಒಬ್ಬ ದೊರೆಯನ್ನು ಅನುಸರಣೆ ಮಾಡುವ ನಿಮ್ಮಂಥವರ ಜೊತೆಗೆ ಮಾತನಾಡುವುದಕ್ಕೆ ನಮಗೆ ಸ್ಟೇಟಸ್ ಸರಿಯಾಗೋದಿಲ್ಲ ಅಂತ ಅವರು ಉತ್ತರ ಕೊಟ್ಟರು. ಹೇಳಬೇಕಾದದ್ದು
ನಿಜವಾಗಿ ನಾವು ಯಾರು ಅಂತ ನಾವು ತಿಳಿಯಬೇಕು. ದೇವರು ಯಾರೊಬ್ಬರ ಸ್ವತ್ತಲ್ಲ, ಎಲ್ಲರಲ್ಲಿಯೂ ದೇವರಿದ್ದಾನೆ, ಎಲ್ಲರಿಗೂ ದೇವರು ದೊರೆ. ಆದರೆ ದೇವರ ದೊರೆತನವನ್ನು ತಿಳಿದು ಅಂಥವನ ಪ್ರಜೆಗಳು ನಾವು, ಅಂಥವನ ದಾಸರು ನಾವು ಅಂತ ತಿಳಿದರೆ ಧನ್ಯತೆ ಇದೆ. ಏನು ದೇವರು ನನಗೆ ಮಾತ್ರ? ಎಲ್ಲರಿಗೂ ದೇವರಿದ್ದಾನೆ. ದೇವರು ಎಲ್ಲರಿಗೂ ಇದ್ದಾನೆ, ಎಲ್ಲರನ್ನೂ ಸೃಷ್ಟಿ ಮಾಡಿದ್ದಾನೆ, ಎಲ್ಲರಿಗಾಗಿ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ. ಆದರೆ ಆ ದೇವರ ದೊರೆತನವನ್ನು ತಿಳಿದು ನಮಗಾಗಿ ಇಷ್ಟೆಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ದೇವರು ಅಂತ ಅನುಸಂಧಾನ ಮಾಡಿ ಆ ಭಗವಂತ ನನ್ನ ಜೊತೆಗಿದ್ದಾನೆ ಎನ್ನುವ ಭಾವನೆ ಏನಿದೆಯಲ್ಲ, ಅದನ್ನು ಪಡೆದುಕೊಂಡವನೇ ಧನ್ಯ. ಇಲ್ಲದಿದ್ದರೆ ಮನೆಯೊಳಗೆ ಬೇಕಾದಷ್ಟು ಐಶ್ವರ್ಯ ಇದೆ, ಭೂಮಿಯೊಳಗೆ ಇವನ ಹಿರಿಯರು ಮುಚ್ಚಿ ಇಟ್ಟಿರ್ತಾರೆ, ಅದರ ಮೇಲೇ ಓಡಾಡ್ತಾನೆ, ಅದರ ಮೇಲೆ ಮಲಗುತ್ತಾನೆ, ಗೊತ್ತಿಲ್ಲ ಭೂಮಿಯೊಳಗೆ ಇಷ್ಟು ಐಶ್ವರ್ಯವನ್ನು ನಮ್ಮ ಹಿರಿಯರು ಮುಚ್ಚಿಟ್ಟಿದ್ದಾರೆ ಅಂತ. ಭಿಕ್ಷೆ ಬೇಡಿ ಬದುಕ್ತಾನೆ. ಇನ್ನೊಬ್ಬರಿಗೆ 1 ಕಾಸು 2 ಕಾಸು ಕೊಡಿ ಅಂತ, 1 ಮುಷ್ಟಿ ಅಕ್ಕಿ ಕೊಡಿ ಅಂತ ಕೇಳಿಕೊಂಡು ದೈನ್ಯದ ಜೀವನವನ್ನು ನಡೆಸ್ತಾನೆ. ಕಾರಣ ಅವನು ಬಡವ ಅಲ್ಲ, ಶ್ರೀಮಂತಿಕೆ ಇದೆ, ಗೊತ್ತಿಲ್ಲ, ತನ್ನ ಶ್ರೀಮಂತಿಕೆಯ ಪರಿಚಯ ತನಗಿಲ್ಲ. ನಮ್ಮೆಲ್ಲರ ಸ್ಥಿತಿ ಹಾಗಾಗತ್ತೆ. ನಮ್ಮ ದೊರೆ ಭಗವಂತ, ಅವನ ದೊರೆತನ ಎಷ್ಟು ದೊಡ್ಡದು, ಎಂತಹ ದೊರೆಯನ್ನು ನಾವು ಪಡೆದುಕೊಂಡಿದ್ದೇವೆ. ಎಲ್ಲಿಯೋ ಅಲ್ಲ, ನಮ್ಮ ಹೃದಯದೊಳಗೆ ಇದ್ದಾನೆ ಆ ದೊರೆ. ಆದರೆ ಆ ಪರಮಾತ್ಮನ ದೊರೆತನವನ್ನು ತಿಳಿಯದಿದ್ದರೆ ಮನೆಯಲ್ಲಿ ನಿಧಿ ಇಟ್ಟುಕೊಂಡು ಇನ್ನೊಬ್ಬರಿಗೆ ಭಿಕ್ಷೆ ಬೇಡಿದಂತೆ ನಮ್ಮ ಸ್ಥಿತಿ. ಅಂತಹ ದೊರೆಯನ್ನು ನಮ್ಮ ಹೃದಯದಲ್ಲಿಯೇ ಪಡೆದುಕೊಂಡು ಅವನನ್ನು ತಿಳಿದುಕೊಳ್ಳದೆ ಸುಖಕ್ಕಾಗಿ, ಕಷ್ಟಗಳ ಪರಿಹಾರಕ್ಕಾಗಿ, ನಾನಾ ವಿಧವಾದ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಳ್ಳುವುದಕ್ಕೆ ಕಂಡವರಿಗೆ ನಾವು ಕೈಚಾಚಿ ಬೇಡುವಂತಹ ದೈನ್ಯದ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದಾಗಬಾರದು. ಆ ಭಗವಂತನ ಸೊಬಗು, ಅವನ ದೊರೆತನ, ಅದನ್ನು ತಿಳಿದು ಅಂತಹ ದೊರೆ ನಮಗೆ ಬಹಳ ದೂರ ಇಲ್ಲ, ಹೃದಯದೊಳಗೇನೇ ಇದ್ದಾನೆ ಅನ್ನುವಂತಹ ಅನುಸಂಧಾನ ನಮಗಿರಬೇಕು. ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ. ಆ ಪೃಥ್ವಿ ಧರಣಿ ದೇವಿ, ಈ ಸಮಗ್ರವಾದ ಪೃಥ್ವಿ ತತ್ವಕ್ಕೇನೆ ಅಭಿಮಾನಿನಿಯಾದವಳು. ಅಂಥವಳಿಗೆ ಪತಿಯೇ ಪರಮಾತ್ಮ. ಭೂಮಿಯನ್ನು ಮಾತ್ರ ವಶಪಡಿಸಿಕೊಂಡವನಲ್ಲ, ಆ ಭೂಮಿಗೆ ಅಭಿಮಾನಿನಿಯಾದ ಧರಾದೇವಿಯೇ ಪರಮಾತ್ಮನ ಮಡದಿ, ಪರಮಾತ್ಮನ ದಾಸಿ. ಮಹಾಲಕ್ಷ್ಮೀ ದೇವಿಯ ಶ್ರೀದೇವಿ, ಭೂದೇವಿ ಅಂತ 2 ರೂಪಗಳು. ಆ ಭೂದೇವಿಯ ವಿಶೇಷ ಸನ್ನಿಧಾನಕ್ಕೆ ಪಾತ್ರಳಾದ ಆ ಧರಣಿ ದೇವಿಗೆ ಪರಮಾತ್ಮ ಪತಿಯಾಗಿದ್ದಾನೆ, ಭೂವರಾಹನಾಗಿದ್ದಾನೆ ಭಗವಂತ, ಭೂಮಿಗೆ ಒಡೆಯ. ಶ್ರೀನಿವಾಸ ಕಲ್ಯಾಣದಲ್ಲಿ ನೀವೆಲ್ಲ ಕಥೆ ಕೇಳ್ತೀರಿ. ಭೂಮಿಗೆ ಒಡೆಯ ವರಾಹ, ವರಾಹನಿಗೆ ಕೇಳಿ ಶ್ರೀನಿವಾಸ ವೆಂಕಟಾಚಲದಲ್ಲಿ ವಾಸ ಮಾಡಿದ್ದಾನೆ ಅಂತ. ಭೂವರಾಹ ಕೇವಲ ಆ ವೆಂಕಟಾಚಲಕ್ಕೆ ಒಡೆಯನಲ್ಲ, ಅಲ್ಲಿರುವ ಸ್ವಲ್ಪ ಗದ್ದೆಗಳನ್ನು ಮಾಡಿಕೊಂಡಿದ್ದವನು ಶ್ರೀನಿವಾಸನಿಗೆ ಒಂದಿಷ್ಟು ಜಾಗ ಕೊಟ್ಟ ಅಂತ ತಿಳಿಯಬೇಡಿ. ಶ್ರೀನಿವಾಸ ಬೇರೆಯಲ್ಲ, ವರಾಹ ಬೇರೆಯಲ್ಲ. ಆ ಶ್ರೀನಿವಾಸನ ವರಾಹನ ಸ್ಥಳ ಯಾವುದು, ಭೂಮಿ ಯಾವುದು ಅಂತ ಕೇಳೋ ಹಾಗಿಲ್ಲ. ಭೂಮಿ ಎಲ್ಲ ವರಾಹದೇವರ ಭೂಮಿಯೇ. ಭೂದೇವಿಯ ಪತಿಯೇ ವರಾಹ. ಶ್ರೀನಿವಾಸ ಅವನೇ ವರಾಹ, ಅವನು ವರಾಹ ಬೇರೆ ಅಲ್ಲ. ಆದರೂ ವರಾಹನಿಗೆ ಕೇಳಿ ಭೂಮಿಯ ಮೇಲೆ ವಾಸ ಮಾಡಿದ್ದಾನೆ, ವೆಂಕಟಾಚಲದೊಳಗಿದ್ದಾನೆ. ಯಾಕೆ ಅಂದರೆ ನಮಗೆಲ್ಲ ಇದನ್ನು ತಿಳಿಸಿಕೊಡೋದಕ್ಕೆ. ನೀವು ನಿಮ್ಮ ಭೂಮಿಯಲ್ಲಿರಬೇಕಾಗಿದ್ದರೆ, ಮನೆ ಹೊಸ ಜಾಗ ಖರೀದಿ ಮಾಡಬೇಕು, ಮನೆ ಕಟ್ಟಬೇಕು, ಹಣ ಇದೆ, ಯಾರದೋ ಭೂಮಿ, ಅವರಿಂದ ಪರ್ಚೇಸ್ ಮಾಡಿ ತೆಗೆದುಕೊಂಡು ಮನೆಯನ್ನು ಕಟ್ಟುವಾಗ ವರಾಹನನ್ನು ಮರೆಯಬೇಡಿ. ಅದನ್ನು ಶ್ರೀನಿವಾಸ ನಮಗೆ ತಿಳಿಸಿಕೊಟ್ಟ. ನನ್ನ ಹತ್ರ ಹಣ ಇದೆ, ನಾನು ಕೊಟ್ಟರೆ ಭೂಮಿ ನನ್ನದಾಗತ್ತೆ, ಹೇಗೆ ಬೇಕೋ ಹಾಗೆ ಮನೆಯನ್ನು ಕಟ್ಟಿಕೊಳ್ಳಬಹುದು ಅಂತ. ಹಣ ಕೊಟ್ಟ ಮಾತ್ರಕ್ಕೆ ಭೂಮಿ ನಿನ್ನದಾಗುವುದಿಲ್ಲ. ಭೂರ್ಭುವಸ್ವಃ ಪತಯೇ ಶ್ರೀಮದಾಚಾರ್ಯರಂತಾರೆ.
ಯಾವತ್ತಿಗಾದರೂ ಭೂಪತಿ ವರಾಹನೇ. ಎಷ್ಟು ಹಣ ಕೊಟ್ಟರೂ ನಾವು ಭೂಪತಿಗಳಾಗುವುದಿಲ್ಲ. ಹಾಗಾದರೆ ಕೊನೆವರೆಗೂ ವರಾಹನೇ ಭೂಪತಿ. ಇನ್ನುಳಿದವರು ಸ್ವಲ್ಪ ದಿನ ಅಲ್ಲಿ ವಾಸ ಮಾಡುವುದಕ್ಕೆ ಹಣ ಕೊಡುವುದಷ್ಟೇ. ಎಷ್ಟು ಹಣವಿದ್ದರೂ ಒಂದು ದಿನ ಮಾನವ ಹೆಣ ಆಗ್ತಾನೆ. ಇವನು ಸ್ಥಿರ ಅಲ್ಲ, ಇವನು ಶಾಶ್ವತ ಅಲ್ಲ. ಭಗವಂತ ಶಾಶ್ವತ. ಅವನು ಎಷ್ಟು ಶಾಶ್ವತ ಅಂದರೆ ಭೂಮಿ ಇರೋವರೆಗೆ ಇರ್ತಾನಲ್ಲ, ಭೂಮಿ ಇಲ್ಲದಿದ್ದಾಗಲೂ ಇರ್ತಾನೆ. ಭೂಮಿ ಇರೋವರೆಗೆ ಇರುವವನಲ್ಲ, ಭೂಮಿ ಇಲ್ಲದಿರುವಾಗಲೂ ಇರುವವನು. ಭೂಮಿಯನ್ನೇ ಎತ್ತಿ ತಂದು ಇಟ್ಟವ, ಅದನ್ನು ಸೃಷ್ಟಿ ಮಾಡಿದವ, ಈ ಭೂಮಿಯ ಪ್ರಳಯವಾದಾಗಲೂ ಉಳಿಯುವವ ಆ ಭಗವಂತ. ಅಂತಹ ಪರಮಾತ್ಮ ನಿಜವಾದ ಭೂಮಿಯ ಒಡೆಯ, ಭೂಮಿಯ ಸೃಷ್ಟಿ ಮಾಡಿದವ. ಭೂಮಿಯೊಳಗಿನ ಎಲ್ಲ ಸ್ವತ್ತು ಅವನದು. ಎಲ್ಲ ಪರ್ವತಗಳು, ಎಲ್ಲ ನದಿಗಳು, ಸಮುದ್ರಗಳು, ಭೂಗರ್ಭದಲ್ಲಿರುವಂತಹ ಎಲ್ಲ ಖನಿಜಗಳು, ಇಲ್ಲಿ ಬೆಳೆಯುವ ಗಿಡಗಳು ಎಲ್ಲವೂ ಆ ಪರಮಾತ್ಮನದೇ. ಅಂತಹ ಅದ್ಭುತವಾದ ಆ ಭೂಮಿಯ ಒಡೆಯ ಪರಮಾತ್ಮ ಪುಣ್ಯೋ ಗಂಧ ಪೃಥಿವ್ಯಾಂಚ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭೂಮಿಯಲ್ಲಿ ಪೃಥ್ವಿಯಲ್ಲಿರುವ ಒಂದು ವಿಶೇಷವಾದ ಗುಣ ಅದು ಗಂಧ. ಎಲ್ಲ ಗುಣಗಳೂ ಪೃಥ್ವಿಯಲ್ಲಿದೆ. ಶಬ್ದ ಇದೆ, ಸ್ಪರ್ಶ ಇದೆ, ರೂಪ ಇದೆ, ರಸ ಇದೆ, ಗಂಧ ಇದೆ. 5 ಗುಣಗಳು ಭೂಮಿಯಲ್ಲಿದೆ. ಅದಕ್ಕಾಗಿಯೇ ಭೂಮಿಗೆ ಭಾಗವತದಲ್ಲಿ ವಿಶೇಷ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ಗೊತ್ತಾಗೋದಿಲ್ಲ. ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅರ್ಥ ಹೇಳುತ್ತಾರೆ. ಆಕಾಶದಲ್ಲಿ ಶಬ್ದ ಒಂದೇ, ವಾಯುವಿನಲ್ಲಿ ಶಬ್ದ ಸ್ಪರ್ಶಗಳ 2, ತೇಜಸ್ಸಿನಲ್ಲಿ ಶಬ್ದ ಸ್ಪರ್ಶ ರೂಪಗಳು, ನೀರಿನಲ್ಲಿ ಶಬ್ದ ಸ್ಪರ್ಶ ರೂಪ ರಸ, ಪೃಥ್ವಿಯಲ್ಲಿ ಮಾತ್ರ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು. 5 ಗುಣಗಳು ಪೃಥ್ವಿಯಲ್ಲಿರುವುದರಿಂದ ವಿಶೇಷವಾಗಿ ಪೃಥ್ವಿಯಲ್ಲಿ 5 ಗುಣಗಳ ಅಭಿವ್ಯಕ್ತಿಯಾಗತ್ತೆ ಎನ್ನುವುದಕ್ಕೋಸ್ಕರ ಅದನ್ನು ವಿಶೇಷ ಎಂಬುದಾಗಿಯೇ ಕರೀತಾರೆ ಅಂತ ಭಾಗವತ ಹೇಳುತ್ತದೆ. ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನ ಮಾಡುತ್ತಾರೆ. ಅಂತಹ ಆ ಗಂಧ ಎಂಬ ಗುಣವನ್ನು ಪೃಥ್ವಿಯಲ್ಲಿ ಕೊಟ್ಟು ಆ ಗಂಧದಲ್ಲಿ ತನ್ನ ವಿಶೇಷ ಸನ್ನಿಧಾನವನ್ನು ಇಟ್ಟವನು ಭಗವಂತ ಅಂತ ಪರಮಾತ್ಮ ತಾನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಪುಣ್ಯೋ ಗಂಧ ಪೃಥಿವ್ಯಾಂಚ. ಉತ್ತಮವಾದ ಗಂಧ ಇದೆ ಅಂದರೆ ಅಲ್ಲಿ ಭಗವಂತನ ಸನ್ನಿಧಾನ ಇದೆ. ಹಾಗಾದರೆ ಕೆಟ್ಟ ವಾಸನೆಯಲ್ಲಿ ದೇವರಿಲ್ಲ ಅಂತ ತಿಳಿಯಬೇಡಿ, ಆದರೆ ಅಲ್ಲಿ ನಾವು ಉಪಾಸನೆಯನ್ನು ಮಾಡುವಂತಿಲ್ಲ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಪುಣ್ಯೋ ಗಂಧ ಇದನ್ನೆಲ್ಲ ಹೇಳಿದ್ದು ಉಪಾಸನೆಯನ್ನು ಮಾಡುವುದಕ್ಕೆ. ಇರೋದು ದೇವರು ಎಲ್ಲ ಕಡೆಗೂ ಇದ್ದಾನೆ. ದುರ್ಗಂಧದಲ್ಲಿ ದೇವರಿದ್ದಾನೆ ಅಂತ ಉಪಾಸನೆ ಮಾಡಿದರೆ ದೇವರಲ್ಲಿ ದೋಷ ಇದೆ ಎನ್ನುವ ತಪ್ಪು ಕಲ್ಪನೆ ಸಾಮಾನ್ಯರಿಗೆ ಬರಬಹುದು. ಅದಕ್ಕಾಗಿ ಆ ಉಪಾಸನೆಯನ್ನು ಹೇಳಿಲ್ಲ. ಪುಣ್ಯಗಂಧದಲ್ಲಿ ಪರಮಾತ್ಮನ ಉಪಾಸನೆಯನ್ನು ಹೇಳುತ್ತಾರೆ. ತಿಳಿಯಬೇಕಾದದ್ದು ಕೇವಲ ಈ ತರಹದ ದೊರೆತನ ಯಾರಿಗಿರುವುದಕ್ಕೆ ಸಾಧ್ಯ ಇದೆ ಹೇಳಿ? ಇಡೀ ಊರಿಗೆ, ದೇಶಕ್ಕೆ, ರಾಜ್ಯಕ್ಕೆ ಬೇಡ, ಏನು 30-40 ಸೈಟ್ ಇದೆ, ಆ ಸೈಟಿಗೆ ಇವನು ತಾನು ಒಡೆಯ ಅಂತ ಹೇಳಿಕೊಂಡ್ರೆ ಅದರ ಮೇಲೆ ಮನೆ ಕಟ್ಟಿ ಮನೆಯೊಳಗೆ ಇರಬಹುದು. ಅಷ್ಟು ಬಿಟ್ಟರೆ ಆ ಭೂಮಿ, ಅದರ ಗುಣ, ಅದರಲ್ಲಿರುವ ಗಂಧ, ಅದರಲ್ಲಿರುವ ಗಟ್ಟಿತನ, ಧಾರಣೆ ಮಾಡುವಂತಹ ಶಕ್ತಿ, ಇದೆಲ್ಲವನ್ನು ನಿಯಮನ ಮಾಡುವವನಲ್ಲ. ಅದೆಲ್ಲ ಭಗವಂತನಲ್ಲಿಯೇ ಇರುತ್ತೆ. ಧರಣಿ ದೇವಿಗೆ ರಮಣ, ಆ ದೇವತೆಗೆ ಒಡೆಯನಾಗಿ ಅದರೊಳಗಿರುವ ಶಕ್ತಿಯನ್ನೆಲ್ಲ ಕೊಟ್ಟು ಅದರಲ್ಲಿ ಗಂಧವನ್ನೂ ಕೊಟ್ಟು ಆಧಾರವಾಗುವಂತಹ ಒಂದು ವಿಶಿಷ್ಟವಾದಂತಹ ಶಕ್ತಿಯನ್ನು ನಿಯಮನ ಮಾಡಿ ಆ ಮೂಲಕ ನಮ್ಮೆಲ್ಲರನ್ನು ಧಾರಣೆ ಮಾಡುವಂಥವನು ಪರಮಾತ್ಮ. ಅದನ್ನು ಸೂಚನೆ ಮಾಡುವುದಕ್ಕಾಗಿಯೇ ದಾಸರು, ಪುರಂದರದಾಸರು ಧರಣಿ ದೇವಿಗೆ ರಮಣ ಅಂದರು. ಧಾರಣೆ ಮಾಡುವ ಶಕ್ತಿಯನ್ನು ಕೊಟ್ಟು ಅವಳನ್ನು ಧರಣಿ ಅಂತ ಅನಿಸುವಂತೆ ಮಾಡಿ ಅವಳಿಗೆ ಒಡೆಯನಾಗಿ ನಿಜವಾಗಿ ಸರ್ವಾಧಾರನಾಗಿ ನಿಲ್ಲುವವನು ಪರಮಾತ್ಮ. ಆದ್ದರಿಂದ ಆ ಭಗವಂತನ ದೊರೆತನ ಇದು ವಿಲಕ್ಷಣವಾದ ದೊರೆತನ. ದೇವರಲ್ಲಿ ಯಾವುದೇ ಒಂದು ಗುಣವನ್ನು ಚಿಂತನೆ ಮಾಡಿದರೂ ಲೋಕ ವಿಲಕ್ಷಣ. ದೊರೆತನ ಅನ್ನೋ ಒಂದು ಗುಣವನ್ನು ನಾವು ನೋಡಿದರೂ ಕೂಡ ಆ ದೊರೆತನ ಇನ್ನುಳಿದ ರಾಜರಂತಹ ದೊರೆತನ ಅಲ್ಲ. ಅದು ಅನಾದಿ ಕಾಲದ ದೊರೆತನ, ಅದು ಅನಂತ ಕಾಲದ ದೊರೆತನ.
ಆ ದೊರೆತನ ಪರಿಪೂರ್ಣ ಮಟ್ಟದಲ್ಲಿ ಒಂದು ವಸ್ತುವಿನ ಮೇಲೆ ಪೂರ್ಣವಾದ ಅಧಿಕಾರವನ್ನು ಮಾಡುವಂತಹ ದೊರೆತನ ಅದು ಭಗವಂತನ ದೊರೆತನ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಸೊಬಗು ಇದು ಪರಮಾತ್ಮನನ್ನು ಬಿಟ್ಟರೆ ಪ್ರಪಂಚದೊಳಗೆ ಇನ್ಯಾರಿಗೂ ಇಲ್ಲ ಅಂತ ನೀವು ಅನ್ಬೋದು. ಯಾರಿಗೂ ಇಲ್ಲ ಯಾಕೆ? ಧರಣಿ, ಪೃಥ್ವಿ ಇವಳು 18ನೆಯ ಕಕ್ಷೆಯಲ್ಲಿ ಬರುವವಳು. ಧರಣಿ ದೇವಿಗೆ ರಮಣ ಗಂಡ ದೇವರಾಗಿರಬಹುದು, ಆದರೆ ಅವಳ ಮೇಲೆ ಸ್ವಾಮಿತ್ವ ಮೇಲಿನ ಎಲ್ಲ ದೇವತೆಗಳಿಗೂ ಇದೆ. ಈ ಪರಿಯ ಸೊಬಗು ಇನ್ಯಾವ ದೇವರಿಗೆ ಕಾಣೆ ಅಂತ ಹೇಗೆ ಹೇಳೋದು? ಗಂಡ ಆಗುವುದು ಬೇಡ, ಆದರೆ ಆ ಭೂಮಿಯ ಮೇಲೆ ಒಡೆತನ ಅಧಿಕಾರ ಮಾಡುವ ಶಕ್ತಿ ಎಲ್ಲ ದೇವತೆಗಳಿಗೆ ಉಂಟು. ಮೇಲಿನ ದೇವತೆಗಳಿಗೆ, ಮಿತ್ರ ಮೊದಲಾದ ದೇವತೆಗಳಿಗೆಲ್ಲ ಒಡೆತನ ಉಂಟು. ಹಾಗಿರುವಾಗ 17 ಕಕ್ಷೆಯಲ್ಲಿ ಬರುವವರೆಲ್ಲರೂ 18ನೆಯ ಕಕ್ಷೆಯಲ್ಲಿ ಬರುವ ಧರಣಿಗೆ ಒಡೆಯರಾಗಿರುವಾಗ 1ನೆಯ ಕಕ್ಷೆಯಲ್ಲಿ ಬರುವ ಭಗವಂತ ಮಾತ್ರ ಒಡೆಯ, ಅವನಿಗಿರುವ ಸೊಬಗಿನ್ಯಾರಿಗೆ ಇಲ್ಲ ಅಂತ ಹೇಳೋದು ಹೇಗೆ ಅಂತ. ಅದಕ್ಕಾಗಿಯೇ ನಾನು ಹೇಳಿದೆ, ಈ ಪರಿಯ ಸೊಬಗು ಇಂತಹ ದೊರೆತನ ಧರಣಿದೇವಿಗೆ ಒಡೆಯರಾಗಿದ್ದಾರೆ. ಆದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವರು ಆ ದೇವತಾ ಪದವಿಯಲ್ಲಿ ಇರೋದೇ ಇಲ್ಲ. ಒಂದೊಂದು ಬ್ರಹ್ಮಕಲ್ಪದಲ್ಲಿ ಬಂದು ಬದಲಾಗ್ತಾರೆ. ಆ ಕಲ್ಪದಲ್ಲಿದ್ದವರು ತನಗಿಂತ ಕೆಳಗಿದ್ದವರನ್ನು ನಿಯಮನ ಮಾಡಬಹುದು. ಇನ್ನುಳಿದವರು ದೊಡ್ಡವರಾದರೂ ನಿಯಮನ ಮಾಡುವಂತಿಲ್ಲ, ಮುಕ್ತರಾದವರು. ಹಾಗಾದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಡೆತನ ದೇವರನ್ನು ಬಿಟ್ಟರೆ ಇನ್ನೊಬ್ಬರಿಗಿಲ್ಲ. ಲಕ್ಷ್ಮೀದೇವಿಗೆ ಉಂಟು, ಆದರೆ ಅವಳು ಪರತಂತ್ರಳಾಗಿ ಭಗವಂತನಿಗೆ ಅಧೀನಳಾಗಿ ಅವನ ಆಜ್ಞೆಯಂತೆ ಅವನ ಅನುಗ್ರಹದಿಂದ ನಿಯಮನ ಮಾಡಬೇಕು. ಸ್ವತಂತ್ರನಾಗಿ ನಿಯಮನ ಮಾಡುವವನು ಭಗವಂತನನ್ನು ಬಿಟ್ಟರೆ ಇನ್ನೊಬ್ಬರಿಲ್ಲ. ಹೀಗಾಗಿ ದೇವರಿಗಿರುವ ಸ್ವತಂತ್ರವಾದ ದೊರೆತನ ಅದು ಇನ್ನೊಬ್ಬರಿಗಿಲ್ಲ ಅನ್ನುವ ದೃಷ್ಟಿಯಲ್ಲಿ ದಾಸರು ಆ ರೀತಿಯಿಂದ ಪರಮಾತ್ಮನನ್ನು ಕೊಂಡಾಡಿದ್ದಾರೆ. ಅಂತಹ ದೊರೆ, ಜಗತ್ತಿನ ದೊರೆ, ಯಾವಾಗಲೂ ನನ್ನ ಹೃದಯದಲ್ಲಿ ಬಿಂಬರೂಪಿಯಾಗಿ ನನ್ನನ್ನು ಬಿಟ್ಟಗಲದೆ ನನ್ನೊಳಗಿದ್ದು ನನ್ನನ್ನು ರಕ್ಷಣೆ ಮಾಡುತ್ತಾನೆ ಅಂದರೆ ನನ್ನ ಭಾಗ್ಯ ಎಂತಹ ದೊಡ್ಡದು, ನಮ್ಮ ಸೌಭಾಗ್ಯ ಎಂತಹದ್ದು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ಮಂತ್ರಿ ಬಹಳ ದೊಡ್ಡ ಸ್ಥಾನದಲ್ಲಿದ್ದ ವ್ಯಕ್ತಿ ನಮ್ಮನ್ನು ನೋಡಿ ನಗುತ್ತಾನೆ ಅಂದರೆ ನಾವು ಎಷ್ಟು ಸಂತೋಷ ಪಡ್ತೇವೆ, ಮಾತಾಡಿಸ್ತಾನೆ ಅಂದರೆ ಜನ ಎಷ್ಟು ಸಂತೋಷ ಪಡ್ತಾರೆ. ಅವನ ಜೊತೆಗೆ ಒಂದು ಫೋಟೋ ತೆಗೆಸಿಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟರೆ ಎಷ್ಟು ಸಂತೋಷಪಟ್ಟು ಮನೆಯೊಳಗೆ ಎಷ್ಟು ದೊಡ್ಡದಾಗಿ ಅದನ್ನು ಫ್ರೇಮ್ ಹಾಕಿಸಿಕೊಂಡು ದಿವಸ ನೋಡಿ ಆನಂದ ಪಡ್ತಾನೆ. ನನ್ನ ಜೊತೆಗೆ ನಿಂತು ಅವರು ಸ್ಮೈಲ್ ಮಾಡಿ ಫೋಟೋ ತೆಗೆಸಿಕೊಂಡು ನನಗೆ ಅವಕಾಶ ಕೊಟ್ಟರು ಅಂತ. ಇವನು ಸಂತೋಷ ಪಡೋದರೊಳಗೇನೆ ಅವನು ಸ್ಥಾನದಿಂದ ಕೆಳಗಿಳಿದು ಬಿಟ್ಟಿರ್ತಾನೆ. ಇಂತಹ ಒಬ್ಬ ಶಾಸಕನೋ ಮಂತ್ರಿಯೋ ರಾಜನೋ ತನ್ನನ್ನು ನೋಡ್ತಾನೆ, ಮಾತನಾಡಿಸ್ತಾನೆ, ತನ್ನ ಜೊತೆಗೆ ನಿಲ್ತಾನೆ ಅಂದರೆ ನಾವಿಷ್ಟು ಸಂತೋಷ ಪಡ್ತೇವೆ. ದೇವರು ಎಂಥ ರಾಜ, ಎಂತಹ ದೊರೆ, ಧರಣಿ ದೇವಿಗೆ ರಮಣ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ರಾಜನಾಗಿದ್ದವ, ನನಗೆ ಅನಂತ ಉಪಕಾರಗಳನ್ನು ಮಾಡುವವ, ವಿಶ್ವಕ್ಕೆ ಅನಂತ ಉಪಕಾರಗಳನ್ನು ಮಾಡುವಂತಹ ಸ್ವಾಮಿ, ಮೋಕ್ಷವನ್ನೇ ಕೊಡುವವ, ಅಂಥ ದೇವರು ಒಂದು ದಿನ ನನ್ನ ಜೊತೆಗೆ ಬಂದು ನಿಂತು ಫೋಟೋ ತೆಗೆಸಿಕೊಳ್ಳೋದಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನನಗೆ ಗೊತ್ತಾಗದೆ ನನ್ನನ್ನು ಬಿಟ್ಟಗಲದೆ ನನ್ನ ಹೃದಯದೊಳಗೆ ಇದ್ದು ನನಗೆ ಅಸ್ತಿತ್ವವನ್ನು ಕೊಟ್ಟು ಎಲ್ಲವನ್ನೂ ನೀಡಿ ಉಪಕಾರ ಮಾಡುತ್ತಾನೆ ಅಂದರೆ ಎಂತಹ ದೊಡ್ಡ ಭಾಗ್ಯ. ಅಂತಹ ಭಾಗ್ಯ ನಮ್ಮದಾಗಿದೆ ಅಂತ ಚಿಂತನೆ ಮಾಡುವುದರೊಳಗೆ ಪ್ರಜ್ಞಾವಂತಿಕೆ ಇದೆ, ಪ್ರೇಕ್ಷಾವಂತಿಕೆ ಇದೆ. ಅಷ್ಟಿದ್ದರೂ ಅದನ್ನು ತಿಳಿಯದಂತೆ ಮೂಢಾತ್ಮರಾಗಿ ನಾವೇನೋ ಬಡಪಾಯಿಗಳು ಅಂತ ತಿಳಿದು ನಮ್ಮನ್ನು ನಾವು ಬಹಳ ಕೀಳರಿಮೆಯಿಂದ ನೋಡಿಕೊಳ್ಳುವುದು ಬಹಳ ತಪ್ಪು. ನಮ್ಮಂತಹ ಭಾಗ್ಯವಂತರು ಯಾರಿದ್ದಾರೆ? ಇಂತಹ ದೊರೆ ದೇವರು, ಎನಗೊಬ್ಬ ದೊರೆಯು ದೊರಕಿದನು ಅಂತಾರೆ ದಾಸರು. ಅಂತಹ ದೊರೆ ನಮಗೆ ಯಾವಾಗಲೂ ಜೊತೆಗೆ ದೇವರಿದ್ದಾರೆ. ಅಂತಹ ಪರಮಾತ್ಮನನ್ನು ನಾವು ಹೃದಯದಲ್ಲಿ ಚಿಂತನೆ ಮಾಡಬೇಕು ಎಂಬ ಸಂದೇಶವನ್ನು ಪುರಂದರದಾಸರು ನಮಗೆ ನೀಡಿದ್ದಾರೆ. ಇಂತಹ ಒಂದಲ್ಲ ಎರಡಲ್ಲ ಅನೇಕ ತತ್ವಗಳನ್ನು
ಸಹಸ್ರಾರು ಉಪದೇಶಗಳನ್ನು ಸಂದೇಶಗಳನ್ನು ಜಗತ್ತಿಗೆ ಮಾಡಿ ಜಗತ್ತನ್ನು ಸನ್ಮಾರ್ಗದಲ್ಲಿ ತಂದು ಆ ಭಗವಂತನ ಪಾದಗಳಿಗೆ ಎರಗಿಸುವ ಬಹಳ ದೊಡ್ಡ ಕಾರ್ಯವನ್ನು ಮಾಡಿದ ಮಹಾನುಭಾವರು ಪುರಂದರದಾಸರು. ಅಂತಹ ಪುರಂದರದಾಸರ ಈ ಆರಾಧನೆ ಈ ಸಂದರ್ಭದಲ್ಲಿ ಬೆಳಗಾವಿಯ ಈ ಪುರಂದರದಾಸರ ಆರಾಧನೆಯನ್ನು ಮಾಡುವ ಶ್ರೀನಿವಾಸ ಭಜನಾ ಮಂಡಳಿಯವರು ಜೊತೆಗೆ ಸೇರಿಸಿದ್ದು ಇನ್ನೊಂದು ಕಾರ್ಯಕ್ರಮ ಸುಧಾ ಸನ್ಮಾನ ಅಂತ. ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳಲ್ಲಿ ಸರ್ವಮೂಲ ಗ್ರಂಥಗಳಲ್ಲಿ ಹೇಳಿದ ತತ್ವಗಳನ್ನು ದಾಸರು ಜಗತ್ತಿಗೆ ತಿಳಿಸಿದ್ದಾರೆ. ಹೀಗಾಗಿ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಎರಡಕ್ಕೂ ವಿಶೇಷವಾಗಿ ಒಂದು ಅವಕಾಶವನ್ನು ಕೊಟ್ಟು ಆ ವಿದ್ವಾಂಸರಿಂದ ಒಂದು ಪ್ರವಚನವನ್ನು ಮಾಡಿಸುವ ಕಾರ್ಯವನ್ನು ಇಲ್ಲಿ ಇಟ್ಟುಕೊಂಡದ್ದು ಅತ್ಯಂತ ಔಚಿತ್ಯಪೂರ್ಣವಾದದ್ದು. ಈ ಸಂದರ್ಭದಲ್ಲಿ ನಮಗೆ ವಿಶೇಷವಾಗಿ ಇವತ್ತು ಸಂತೋಷದ ಸಂಗತಿ ಎಂದರೆ ಉಡುಪಿಯ ಅದಮಾರು ಮಠಾಧೀಶರಾದ ಕಿರಿಯ ಪಟ್ಟದ ಈಶಪ್ರಿಯ ತೀರ್ಥರು ಇಲ್ಲಿಗೆ ಆಗಮಿಸಿದ್ದು. ಮುಂಬೈ ಮಹಾನಗರದಿಂದ ಅವರು ಉಡುಪಿ ಮಾರ್ಗವಾಗಿ ಹೊರಟಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಪುರಂದರದಾಸರ ಈ ಆರಾಧನೆಯ ಕಾರ್ಯಕ್ರಮಕ್ಕೆ ಅವರು ಇಲ್ಲಿ ಬಂದು ತಮ್ಮ ಸಂದೇಶವನ್ನು ನೀಡಿ ನಮಗೆಲ್ಲ ಸಂತೋಷಪಡಿಸಿದ್ದು ಬಹಳ ದೊಡ್ಡ ಅಭಿಮಾನದ ಸಂಗತಿ. ಇದೀಗ ಅವರ ಬಗ್ಗೆ ಹೇಳಿದರು. ಅಂತಹ ಮಹಾಮಾರಿಯ ಸಂದರ್ಭದಲ್ಲಿಯೂ ಶ್ರೀಕೃಷ್ಣ ಪರಮಾತ್ಮನ ಆ ಪರ್ಯಾಯ ಉತ್ಸವವನ್ನು ಅತ್ಯಂತ ವೈಭವದಿಂದ ವಿಶೇಷವಾಗಿ ಹೆಚ್ಚಿನ ಯಾವ ಜನರ ಸಮ್ಮರ್ದ ಇಲ್ಲದೇ ಇರುವ ಕಾರಣ ಇನ್ನೂ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಪೂಜೆಯನ್ನು ನಾನಾ ವಿಧವಾದ ಅರ್ಚನೆಗಳನ್ನು ವೈಭವದಿಂದ ಮಾಡಿ ಇಡೀ ಜಗತ್ತಿಗೆ ಕ್ಷೇಮವಾಗಲಿ ಎನ್ನುವ ಚಿಂತನವನ್ನು ಮಾಡಿದವರು. ಅದರ ಜೊತೆಗೆ ಯುವಕರಿಗೋಸ್ಕರ ಹೊಸ ಹೊಸ ಯೋಜನೆಗಳನ್ನು ಇಟ್ಟುಕೊಂಡು ಪ್ರವಚನಗಳನ್ನು ನಾನಾ ವಿಧವಾದ ಕಾರ್ಯಕ್ರಮಗಳನ್ನು ಯುವಕರಿಗಾಗಿ ದೇಶದ ಒಂದು ವಿಶೇಷವಾದ ಅಭಿವೃದ್ಧಿಗಾಗಿ ತಮ್ಮ ಪರ್ಯಾಯದ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ ಈಶಪ್ರಿಯ ತೀರ್ಥರು ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಇದ್ದದ್ದು ನಮಗೆ ಬಹಳ ಸಂತೋಷದ ಸಂಗತಿ. ಅವರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಹರಯೇ ನಮಃ. ಶ್ರೀಕೃಷ್ಣ.